ಬೆಂಗಳೂರಿನ ಹುಳಿಮಾವಿನಲ್ಲಿ ವಂದನಾ ಎಂಬ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದು ವರದಕ್ಷಿಣೆಗಾಗಿ ನಡೆದ ಕೊಲೆ ಎಂದು ವಂದನಾ ಪೋಷಕರು ಆರೋಪಿಸಿದ್ದಾರೆ. 3 ತಿಂಗಳ ಮಗುವಿನ ತಾಯಿಯ ಸಾವಿಗೆ ಸಂಬಂಧಿಸಿದಂತೆ ಪತಿ ವಿಕ್ರಮ್ ಶ್ರೇಷ್ಠ ಮತ್ತು ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಹುಳಿಮಾವಿನ ಹಳೆ ಪೋಸ್ಟ್ ಆಫೀಸ್ ಬಳಿಯ ನಿವಾಸದಲ್ಲಿ 23 ವರ್ಷ ವಂದನಾ ಎಂಬ ಗೃಹಿಣಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ವಿಕ್ರಮ್ ಶ್ರೇಷ್ಠ ಎಂಬಾತನ ಜೊತೆ ವಂದನಾ ವಿವಾಹ ಅದ್ಧೂರಿಯಾಗಿ ನೆರವೇರಿತ್ತು. ಮದುವೆ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ಹಾಗೂ ಚಿನ್ನಾಭರಣಗಳನ್ನ ವರದಕ್ಷಿಣೆ ರೂಪದಲ್ಲಿ ನೀಡಲಾಗಿತ್ತು. ಪ್ರಸ್ತುತ ಈ ದಂಪತಿಗೆ 3 ತಿಂಗಳ ಪುಟ್ಟ ಮಗುವಿದೆ. ಮದುವೆಯಾದ ಕೆಲವು ದಿನಗಳ ನಂತರ ಪತಿ ವಿಕ್ರಮ್ ಶ್ರೇಷ್ಠ ಹೆಚ್ಚುವರಿ ವರದಕ್ಷಿಣೆ ತರುವಂತೆ ಪತ್ನಿಯ ಜೊತೆ ಪದೇ ಪದೇ ಗಲಾಟೆ ಮಾಡ್ತಿದ್ದ ಎನ್ನಲಾಗಿದೆ. ಇನ್ನು ಗಂಡನ ಮನೆಯವರು ಕಿರುಕುಳ ನೀಡುತ್ತಿದ್ದಾರೆ ಎಂದು ವಂದನಾ ಹಲವು ಬಾರಿ ಅಳಲು ತೋಡ್ಕೊಂಡಿದ್ದರು. ಈ ಹಿಂದೆ 2 ಕುಟುಂಬಗಳ ನಡುವೆ ರಾಜಿ ಸಂಧಾನ ನಡೆಸಿ ಬುದ್ಧಿ ಹೇಳಿ ಕಳುಹಿಸಲಾಗಿತ್ತು. ಆದರೂ ಕಿರುಕುಳ ಮಾತ್ರ ನಿಂತಿಲ್ಲ ಎಂದು ಕುಟುಂಬಸ್ಥರು ದೂರಿದ್ದಾರೆ. ಇವಳು ಬಂದ ನಮ್ಮ ತಂಗಿ ಸರ್, ಇವತ್ತಿಗೆ ಸತ್ತು 3 ದಿವಸ ಆಗಿದೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಪ್ರತಿ ದಿವಸನೂ ಅವ್ರಿಗೆ ಕಿರುಕುಳ, ವರದಕ್ಷಿಣೆ ಕಿರುಕುಳ ಆಗಲಿ, ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು ಮಾಡಿ ಇವತ್ತಿಗೆ ಸಾವು ಮಾಡಿ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಇನ್ನು ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ವಂದನಾ ಪೋಷಕರು ಆಕ್ರೋಶ ಹೊರಹಾಕಿದ್ದು, ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಬದಲಾಗಿ ವರದಕ್ಷಿಣೆಗಾಗಿ ಆಕೆಯ ಮೇಲೆ ಹಲ್ಲೆ ನಡೆಸಿ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ವಂದನಾ ಅವರ ಪೋಷಕರು ನೀಡಿದ ದೂರಿನ ಮೇರೆಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿ ವಿಕ್ರಮ್ ಶ್ರೇಷ್ಠ, ಅತ್ತೆ ಅಮೃತ, ಮಾವ ಶ್ರೀನಿವಾಸ್ ಮತ್ತು ಮೈದುನ ವಿನೀಶ್ ಎಂಬುವರ ವಿರುದ್ಧ ಪೊಲೀಸ್ ಎಫ್ಐಆರ್ ದಾಖಲಿಸಿದ್ದಾರೆ. ಏನಾಯಿತು ಈಗ ನೋಡಿದ್ರೆ ಸ್ಟೇಷನಲ್ಲಿ ಹ್ಯಾಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡ ಬಂದು ನಮ್ಮ ತಾಯಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಗಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಏನಾಯಿತು ಹೆಂಗಾಯಿತು ಅನ್ನೋದು ಇನ್ನೊಂದು ನಮಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತು 4 ತಿಂಗಳು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಡೆಲಿವರಿ ಆಗಿ 3 ತಿಂಗಳಾಗಿದೆ. ಇವತ್ತಿಗೆ 4 ತಿಂಗಳಾಯ್ತು ಮಗುವಿಗೆ. ಆ ಮಗು ಜೀವನ ಏನು ಮಾಡಬೇಕು? ಆ ಮಗುನ ಇಟ್ಕೊಂಡು ಇವಳು ಹ್ಯಾಂಗಿಂಗ್ ಮಾಡ್ಕೊಳೋದು ಅಂತ ಹುಡುಗಿನೇ ಅಲ್ಲ ಇವಳು. ಏನಕ್ಕೆ ಹ್ಯಾಂಗಿಂಗ್ ಮಾಡ್ಕೊಂಡ್ಲು, ಹ್ಯಾಂಗಿಂಗ್ ಮಾಡಿದ್ದಾಳ, ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದು ನಮಗಿನ್ನೊರ್ಗೂ ಪತ್ತೆ ಹಚ್ಚಿಲ್ಲ. ನಮ್ಗೆ ಏನಂತ ಗೊತ್ತಾಗ್ತಲ್ಲ. ಇನ್ನು ವರದಕ್ಷಿಣೆ ಕಿರುಕುಳ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಹಿನ್ನೆಲೆ ಈ 4 ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಮುಂದಾಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ ನಂತರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದರು. ಇನ್ನು ಪರೀಕ್ಷೆಯ ನಂತರ ಮೃತದೇಹವನ್ನ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ. ಹುಳಿಮಾವು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಕಿರುಕುಳದ ಕುರಿತು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಮಗುನ ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ಲು. ಬಾಲಕಿನ ಮಗುನ ನಾವು ಹೋಗಿದ್ವು ಮನೇಲಿ ಯಾರು ಇರ್ಲಿಲ್ಲ. ಮಗು ಬಾಲಕಿ ಒಬ್ಬರೇ ಇದ್ರು, ಯಾರು ಇರ್ಲಿಲ್ಲ. ನಾವು ಹೋಗಿದ್ವಿ, ನಾವು 3 ಜನ ಹೋಗಿದ್ವಿ. ಮನೇಲಿ ಕಿರಿಕಿರಿ ಕೊಡ್ತಾ ಇದ್ರು. ಏನ್ ಹಿಂಸೆ ಕೊಟ್ಟರು ಗೊತ್ತಿಲ್ಲ. ಈ ತರ ಆಗಿದೆ. ನನ್ನ ಮಗುಗೆ ನ್ಯಾಯ ಬೇಕು ಅಷ್ಟೇ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.